ಹಲೋ ಗೈಸ್, ಚೂರ್ ಯೆಲ್ಲೋ ಕಲರ್ ಬಂದಿದೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಳು ಹೆಂಗಿದೆ ಅಂತ. ಹೇಳಲ್ಲ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗು ಸ್ನಾನ ಮಾಡಿಕೊಂಡು ಇವಾಗ 1-2:30 ಆಗಿದೆ. ಅರ್ಲಿ ಮಾರ್ನಿಂಗ್ ಅಂತೂ ಅಲ್ಲ, ಯಾಕೋ ಲೇಝಿ ಡೇಸ್ ಸೀರೀಸ್ ನಡೆದಂಗೆ ಆಗ್ತಾಯಿದೆ ನನಗೆ. ಬಟ್ ದಟ್ಸ್ ಓಕೆ. ಸಮ್ಟೈಮ್ಸ್ ಮಳೆಗಾಲದಲ್ಲಿ ಹಿಂಗೆ ಅನಿಸುತ್ತೆ, ಎಲ್ಗೂ ಹೋಗ್ಬೇಕನ್ಸಲ್ಲ, ಏನೂ ಜಾಸ್ತಿ ಕೆಲಸ ಮಾಡ್ಬೇಕನ್ಸಲ್ಲ. ಸೊ ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಬೆಳಗ್ಗೆ ಟಿಫನ್ ಎಲ್ಲ ಆಯ್ತು. ಈಗ ನೋಡಬೇಕು ಗೈಸ್ ಏನು ಮಾಡಬೇಕು ಅಂತ ನೋಡ್ತೀನಿ. ಅಡುಗೆ ಮಾಡಬೇಕು ಬೇಗ ಬೇಗ. ಆ್ಯಂಡ್ ಫುಲ್ಲು ಮಳೆ ಬಂದಿದೆ. ಈಗ ತಾನೇ ಮಳೆ ನಿಂತು ಬರ್ತಾನೇ ಇರುತ್ತೆ ಮಳೆ. ಹಿಂಗೆ ತಳ್ತಾನೇ ಇರಬೇಕು ನಾವು. ನೀರು ತಳ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಏನೋ ಒಂದು ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಹಲೋ ಗಾಯ್ಸ್, ಇವಾಗ ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ಸೊ ನಾನು ಹೇಳಿದ್ನಲ್ಲ, ನಿಮಗೇನೋ ಮಾಡಿ ತೋರಿಸ್ತೀನಿ ಇವತ್ತು, ಸ್ಪೆಷಲ್ ಥಿಂಗ್ ಅಂತ ಹೇಳಿಬಿಟ್ಟು ಮಾಡ್ತೀನಿ ಅಂತ. ಕಡೆ ಸ್ನ್ಯಾಕ್ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಮನೇಲೇ ಏನಾದ್ರು ಮಾಡ್ಕೊಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಓಕೆ ನೋಡಿ ಗೈಸ್, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೇಯಿಸಿರೋ ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ಇದೆ, ಚೀಸ್, ಗೋಧಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಇದನ್ನು ಮೈದಾ ಹಿಟ್ಟಲ್ಲೂ ಮಾಡ್ಬೋದು, ಬಟ್ ಹೆಲ್ದಿಯಾಗಿರಲಿ ಒಂದು ಸ್ವಲ್ಪನಾರು ಅಂತ ಹೇಳಿಬಿಟ್ಟು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಕ್ರಿಸ್ಪಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಇದೇ ಫಸ್ಟು ನಾನು ಮಾಡ್ತಾ ಇರೋದು. ಆ್ಯಂಡ್ ನೀವು ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟು, ಬೀನ್ಸು, ಸ್ವೀಟ್ ಕಾರ್ನು ಮತ್ತು ಪನ್ನೀರು ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಷ್ಟು ಐಟಮ್ ಇದೆ, ಇಷ್ಟು ಐಟಮ್ನಲ್ಲೇ ನಾನು ಇವಾಗ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಇವತ್ತು ದೋಸೆ ಮಾಡಿರೋದ್ರಿಂದ ಬೆಳಗ್ಗೆದು ಒಂಚೂರು ಆಲೂಗಡ್ಡೆ ಪಲ್ಯ ಇದೆ. ಸೊ ವೇಸ್ಟ್ ಏನಕ್ಕೆ ಮಾಡೋದು, ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಆಲೂ ಸ್ಟಫಿಂಗ್ನ ರೆಡಿ ಮಾಡ್ಕೊತೀನಿ. ಈಗ ಗೈಸ್, ಇದು ಕಲಿಸ್ಕೊಂಡಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ಇದ್ದಿದ್ದು ಆಲೂಗೆಡ್ಡೆ ಪಲ್ಯನೂ ಹಾಕ್ಕೊಂಡಿದ್ದಕ್ಕೆ ಒಂಚೂರು ಯೆಲ್ಲೋ ಕಲರ್ ಬಂದಿದೆ. ಗೋಧಿ ಹಿಟ್ಟು ರೆಡಿ ಇದೆ, ಚೀಸು ರೆಡಿ ಇದೆ. ಇವಾಗ ನಾವು ಸ್ಟವ್ ಮೇಲೆ ಆಯಿಲ್ನ ಹೀಟಾಗೋದಕ್ಕೆ ಇಟ್ಬಿಟ್ಟು ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೋಬೇಕು. ಸೊ ದ್ಯಾಟ್ ಒಳಗಡೆ ಸ್ಟಫ್ ಮಾಡಿಬಿಟ್ಟು ನಾವು ಒಂದು ಸಣ್ಣ ಸಣ್ಣ ಪ್ಯಾಕೆಟ್ಸ್ ಆಫ್ ಆಲೂ ಮಾಡಬೇಕು. ಸೊ ಬನ್ನಿ ಗೈಸ್ ಮಾಡೋಣ. ಚಪಾತಿ ಹಿಟ್ಟಿಗೆ ನೀವು ಸಾಲ್ಟ್ ಹಾಕ್ಕೊಂಡ್ರೂ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ, ಬಿಕಾಸ್ ನನ್ನ ಸ್ಟಫಿಂಗ್ನಲ್ಲಿ ಸಾಕಷ್ಟು ಸಾಲ್ಟ್ ಹಾಕಿದ್ದೀನಿ ಬೇಕಾಗಿರೋಷ್ಟು. ಈ ಚಪಾತಿ ಹಿಟ್ಟನ್ನ ಫ್ಲ್ಯಾಟಾಗಿ ಫುಲ್ಲು ತೆಳ್ಳಗೆ ಲಟ್ಟಿಸ್ಕೋಬೇಕು ಗೈಸ್. ಈಗ ತೆಳ್ಳಗೆ ಲಟ್ಟಿಸ್ಕೊಂಡಾಯಿತು ಗೈಸ್. ಓಕೆ, ತುಂಬಾ ತೆಳ್ಳಗೆ ಲಟ್ಟಿಸ್ಕೋಬೇಡಿ, ಕಿತ್ತೋಗೋ ಅಷ್ಟು. ಸೊ ಈಗ ಕಟ್ ಮಾಡ್ಕೋತಾ ಇದ್ದೀನಿ. ಯಾವ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು ತೋರಿಸ್ತೀನಿ, ಒಂದೇ ಒಂದು ಸೆಕೆಂಡು. ಈಗ ಸದ್ಯಕ್ಕೆ ಈ ಶೇಪ್ನಲ್ಲಿ ಸ್ಕ್ವಯರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ತಿರ್ಗಾ ನಾನು ಕಟ್ ಮಾಡ್ಕೋಬೇಕು. ಒಂದು ನಿಮಿಷ ಗೈಸ್, 2 ಕೈ ಬೇಕು. ಸೊ ಒಂದೇ ಒಂದು ಸೆಕೆಂಡ್ ತಾಳಿ. ಈಗ 4 ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಏನಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಸ್ಟಫ್ ಮಾಡಿಬಿಟ್ಟು ನಮ್ಮದು ಆಲೂಗಡ್ಡೆ ನೀರು ಹಾಕ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿ ಪ್ಯಾಕ್ ಮಾಡಬೇಕು ಗೈಸ್. ಸೊ ಇವಾಗ ಆಲೂಗೆಡ್ಡೆನ ಇಲ್ಲಿ ಹಾಕ್ಕೊಳ್ಳೋಣ. ಹಿಂಗೆ ಇಟ್ಕೊಂಡಾದ್ಮೇಲೆ ಇದ್ರ ಮೇಲೆ ಒಂದೊಂದು ಲೇಯರ್ ಆಫ್ ಚೀಸ್ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕ್ಕೊಳ್ಳಿ, ಇಷ್ಟೇ ಹಾಕ್ಕೋಬೇಕಂತ ಏನಿಲ್ಲ. ಸೊ ನಿಮಗೆ ಚೀಸ್ ಬಂದುಬಿಟ್ಟು ನಿಮ್ಮ ಇಷ್ಟದ ತಕ್ಕ ಆಗಿರುತ್ತೆ. ಆ್ಯಂಡ್ ಪನ್ನೀರ್ ಬೇಕಂದರೆ ಪನ್ನೀರ್ ಹಾಕೋಬೋದು. ಸಾಸು ಲಾಸ್ಟಲ್ಲಿ ತಿನ್ನಬೇಕಾದ್ರೆ ಯೂಸ್ ಮಾಡಬೇಕಾದ್ರೆ ಹಿಂಗೆ ಮಾಡ್ಕೊಂಡಿದ್ದೀರಲ್ಲ, ಇವಾಗ ಇದನ್ನು ಹಿಂಗೆ ತೊಗೊಂಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಸೀಲ್ ಮಾಡ್ಕೋಬೇಕು. ಆ್ಯಂಡ್ ಸೈಡ್ಸಲ್ಲೂ ಸೀಲ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಸೆಕ್ಯೂರ್ ಬೇಕು ಅಂತ ಅಂದರೆ ಹೀಗೆ ಫೋರ್ಕಲ್ಲಿ ಒಂಚೂರು ನೀಟಾಗಿ ಫಿನಿಶಿಂಗ್ ಬರೋ ಥರ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಕ್ಸ್ಟ್ರಾ ಇತ್ತು ಅಂತ ಅಂದರೆ ಯು ಕ್ಯಾನ್ ಕಟ್ ಇಟ್ ಆಫ್. ಈ ಥರ ಕಟ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಇದೆ, ತುಂಬ ಗೋಧಿ ಹಿಟ್ಟಿದೆ ಅಂತ ಹೇಳಿಬಿಟ್ಟು ಅನಿಸಿದ್ರೆ
ಹಿಂಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಬಿಡಿ. ಇವಾಗ ನೋಡಿ ಇದೇ ಶೇಪ್ನಲ್ಲಿ ಎಲ್ಲನೂ ಮಾಡ್ಕೋಬೇಕು. ಸೊ ಆದಷ್ಟು ಓಪನಿಂಗ್ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಗೈಸ್. ಇವಾಗ 1 2 3 4 5 6 ರೆಡಿ ಆಗಿದೆ ಗೈಸ್. ಈಗ ಎಣ್ಣೆನೂ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಒಂದೊಂದೇ ಇದನ್ನು ಎಣ್ಣೆಗೆ ಹಾಕ್ಬಿಡೋಣ. ಎಸ್, ಇವಾಗ ಇದು ಫ್ರೈ ಆಗಬೇಕು, ಫುಲ್ಲು ಡೀಪ್ ಫ್ರೈ. ಗೈಸ್ ಇದು ಕ್ರಿಸ್ಪಿ ಆಗುತ್ತಾ ಅಥವಾ ಮೆತ್ತಗೆ ಪೂರಿ ಥರ ಆಗುತ್ತಾ ಅಂತ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ರಿಸಲ್ಟಿಗೆ ವೆಯ್ಟ್ ಮಾಡಿಬಿಟ್ಟು ನೋಡಿ. ನೋಡಿ ಗೈಸ್, ಹಿಂಗೆ ರೆಡಿಯಾಗಿದೆ. ಸ್ವಲ್ಪ ಆಯಿಲ್ ಹಿಂಗೆ ತೆಗಿಯೋಗಿದ್ರೆ ತೆಗೀರಿ. ಫುಲ್ಲು ಕ್ರಿಸ್ಪಿಯಾಗಿ ಆಗಿಲ್ಲ, ಸ್ವಲ್ಪ ಸಾಫ್ಟಾಗೂ ಇದೆ. ಸೊ ಈಗ ಭವಿಷ್ಯಂಗೆ ತೋರಿಸ್ಬಿಟ್ಟು ಇದನ್ನು ಹೇಗಿದೆ ಅಂತ ರಿವ್ಯೂ ತೊಗೊಳ್ಳೋಣ. ಅವಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸಾಸ್ ಪ್ಯಾಕೆಟ್ ಒಂದು ಇಟ್ಬಿಟ್ಟು ಅವಳಿಗೆ ಟೇಸ್ಟ್ ತೋರಿಸೋಣ. ಕಮಾನ್ ಗೈಸ್, ಏನು ಅಂತಾಳೆ ಭವಿಷ್ಯ ಅಂತ ನೋಡೋಣ. ಗೈಸ್ ಫುಲ್ಲು ಸ್ಟ್ರೈನ್ ಆಗಿ ಹೋಗ್ಬಿಟ್ಟಿದೆ ಭವಿಷ್ಯಂದು ಕಾಲೇಜ್ ಲೈಫ್. ಭವಿಷ್ಯ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದಾಳೆ. ಆಲ್ರೆಡಿ ಸಾಸ್ ಪ್ಯಾಕೆಟ್ ಓಪನ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು, ಇದಕ್ಕೆ ಏನಾದರೂ ಒಂದು ಹೆಸರು ಇಡಬೇಕಲ್ಲ, ಭವಿಷ್ಯನೇ ಹೇಳ್ತಾಳೆ. ಚೀಸಿ ಬೈಟ್ಸ್ ಅಂತ ಇಡ್ಬೋದು. ಅಷ್ಟೊಂದು ಚೀಸಿ ಇರಲ್ಲ. ಹೌ ಈಸ್ ಇಟ್? ಓಕೆ ಅನ್ನೋ ಥರ ಇದೆಯಾ? ಪಾವು ಚೆನ್ನಾಗಿದೆ ಅನ್ನೋ ಥರ ಇದೆಯಾ? ಚೆನ್ನಾಗಿದೆಯಾ? ಹೆಂಗಿದೆ ಒಳಗಡೆ ತೋರಿಸು ಗೈಸ್. ನೋಡಿ, ಸ್ವಲ್ಪ ಚೀಸಿ ಇದೆ. ಎಸ್, ಆ್ಯಂಡ್ ಸಾಫ್ಟೂ ಇಲ್ಲ ಜಾಸ್ತಿ, ಕ್ರಂಚಿನೂ ಇಲ್ಲ ಜಾಸ್ತಿ ಅಲ್ವಾ ಭವಿಷ್ಯ? ಇನ್ ಬಿಟ್ವೀನ್ ನೋಡಿ ಗೈಸ್. ಈ ಥರ ಸಾಸ್ ಹಾಕ್ಕೊಂಡು ಹಿಂಗೆ ತಿನ್ನಿ ಅಂತ ಅವಳು ಹೇಳಲ್ಲ ಗೈಸ್. ಚೆನ್ನಾಗಿದ್ರೆ ಈ ಥರ ತಿಂದ್ಬಿಡ್ತಾಳೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಹೊಟ್ಟೋಗ್ತಾಳೆ ಗೈಸ್. ಇವಾಗ ನಾನು ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಫಸ್ಟ್ ಬೈಟಿಗೆ ಚೀಸ್ ಬಂತು. ನೀವು ಬೇಕಾದ್ರೆ ಚೀಸ್ ಇನ್ನೂ ಜಾಸ್ತಿ ಹಾಕ್ಕೋಬೋದು ಗೈಸ್. ನಂಗೆ ತುಂಬ ಇಷ್ಟ ಆಯಿತು. ಒಂದೇ ನಾನು ಮಾಡಿರೋ ಮಿಸ್ಟೇಕ್ ಅಂದರೆ ಇದು ಹಿಟ್ಟಿಗೆ ಸಾಲ್ಟ್ ಹಾಕಿರಲಿಲ್ಲ ಗೈಸ್. ಸಾಲ್ಟ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಿಜ ಚೆನ್ನಾಗಿದೆ ಗೈಸ್, ನೀವು ಟ್ರೈ ಮಾಡಿ ನೋಡಿ. ಆಲೂಗೆಡ್ಡೆ ಮತ್ತು ಚೀಸ್ ಕಾಂಬಿನೇಷನ್ ಯಾರಿಗೆ ಇಷ್ಟ ಆಗಲ್ಲ. ನೀವು ಇನ್ನೂ ವೆಜಿಟೇಬಲ್ಸ್ ಹಾಕ್ಕೊಂಡು ಮಾಡಿ, ಸೂಪರ್ಬಾಗಿರುತ್ತೆ. ಭವಿಷ್ಯ ಎಷ್ಟು ಚೆನ್ನಾಗಿ ನೇಮ್ಸ್ ಹೇಳ್ತಾಳೆ ನೋಡಿ ಗೈಸ್. ಚೀಸ್ ಪೊಟ್ಯಾಟೊ ಪಾಕೆಟ್ಸ್. ಏಕೆಂದರೆ ಇದು ನೋಡೋದಕ್ಕೆ ಒಳ್ಳೆ ಪುಟಾಣಿ ಪರ್ಸ್ ಇರುತ್ತಲ್ಲ, ಆ ಥರ ಇದೆ. ಆ್ಯಂಡ್ ನಾನು ಕಾಫಿ ಜೊತೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ ತಿಂದಾದಮೇಲೆ ಈವ್ನಿಂಗ್ನಲ್ಲಿ ಕಾಫಿ ನನಗೆ ತುಂಬ ಇಷ್ಟ. ಆ್ಯಸ್ ಯು ನೋ, ಕಾಫಿ ನನಗೆ ಸಂಜೆ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ಕುಡಿಬೇಕನ್ಸುತ್ತೆ. ಈಗ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಇವತ್ತಿನ ವ್ಲಾಗ್ ತುಂಬ ಶಾರ್ಟ್ ಆಗಿತ್ತು. ಒಂದು ಹೊಸ ಸ್ನ್ಯಾಕ್ನ ಎಕ್ಸ್ಪೆರಿಮೆಂಟ್ ಮಾಡಿದೆ ಅಷ್ಟೇ, ಇನ್ನೇನು ಮಾಡಲಿಲ್ಲ ಇವತ್ತು. ಏಕೆಂದರೆ ಹೊರಗಡೆ ಹೋಗ್ತಿದ್ದೀವಿ, ಏನೋ ಸ್ಪೆಷಲ್ ಒಕೇಶನ್ ಇದೆ ಅಂದರೆ ತುಂಬ ಕೆಲಸ ಇರುತ್ತೆ. ಅದನ್ನು ಹೇಳಿಬಿಟ್ಟು ಮಾಡಿಬಿಟ್ಟು ತೋರಿಸ್ಬೋದು. ಭವಿಷ್ಯ ಒಂಚೂರು ಸೌಂಡ್ ಕೊಡು. ಇಟ್ ವಾಸ್ ಅ ವೆರಿ ಸಿಂಪಲ್ ಡೇ. ಹೋಪ್ ಯು ಲೈಕ್ ದ ವ್ಲಾಗ್. ಭವಿಷ್ಯ ಒಂದೇ ಒಂದು 2 ಮಿನಿಟ್ಸ್ ಅಷ್ಟೇ. ಹೋಪ್ ಯು ಲೈಕ್ ದ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವ್ಲಾಗ್ ಜೊತೆ ಬೇಗ ಬರ್ತೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಟಾಟಾ. ಭವಿಷ್ಯ ಟಾಟಾ.